ದೇವರ ಸೃಷ್ಟಿಯ ಕಾರ್ಯ ಭಾಗ 3. ಆದಿಕಾಂಡ 1ನೇ ಅಧ್ಯಾಯ 5, 6, 7 ವಚನವನ್ನು ಮತ್ತು 8ನೇ ವಚನವರೆಗೂ ಓದಿಕೊಳ್ಳೋಣ. ಬಳಿಕ ದೇವರು ಜಲಸಮೂಹಗಳ ನಡುವೆ ವಿಸ್ತಾರವಾದ ಗುಮ್ಮಟವು ಉಂಟಾಗಲಿ, ಅದು ಕೆಳಗಣ ನೀರುಗಳನ್ನು ಮೇಲಣ ನೀರುಗಳನ್ನು ಬೇರೆ ಬೇರೆ ಮಾಡಲಿ ಅಂದನು. ದೇವರು ವಿಸ್ತಾರವಾದ ಗುಮ್ಮಟವನ್ನು ಮಾಡಿ ಅದರ ಕೆಳಗಿದ್ದ ನೀರುಗಳನ್ನು ಅದರ ಮೇಲಿದ್ದ ನೀರುಗಳಿಂದ ವಿಂಗಡಿಸಿದನು. ಹಾಗೆಯೇ ಆಯಿತು. ದೇವರು ಆ ಗುಮ್ಮಟಕ್ಕೆ ಆಕಾಶವೆಂದು ಹೆಸರಿಟ್ಟನು. ಹೀಗೆ ಸಾಯಂಕಾಲವು ಪ್ರಾತಃಕಾಲವೂ ಆಗಿ 2ನೆಯ ದಿನವಾಯಿತು. ಓದಿಂಥ ವಾಕ್ಯ ಭಾಗವನ್ನು ದೇವರು ನಮ್ಮೆಲ್ಲರಿಗೆ ಆಶೀರ್ವದಿಸಿ ಕೊಡಲಿ. ಇಲ್ಲಿ ದೇವರ ಸೃಷ್ಟಿಯ ಕಾರ್ಯದ ಬಗ್ಗೆ ನಾವು ಧ್ಯಾನಿಸ್ತಾ ಇದ್ದೇವೆ. ಆದಿಯಲ್ಲಿ ದೇವರು ಅಂತೇಳಿ ಬೈಬಲ್ ಗ್ರಂಥ ಆರಂಭಿಸಲ್ಪಡುವಂಥದ್ದಾಗಿದೆ. ಬೈಬಲ್ ದೇವರಿಂದ ಆರಂಭಿಸಲ್ಪಟ್ಟು ಪ್ರಕಟಣೆ ಗ್ರಂಥ 22ನೇ ಅಧ್ಯಾಯ ಕೊನೆಯ ವಚನದಲ್ಲಿ ಬೈಬಲ್ ಗ್ರಂಥ ದೇವರಿಂದಲೇ ಮುಕ್ತಾಯಗೊಳಿಸಲ್ಪಡುವಂಥದ್ದಾಗಿದೆ. ಕೊನೆಯ ಅಧ್ಯಾಯ ಕೊನೆಯ ವಚನದಲ್ಲಿ ಆತನು ಬೇಗನೆ ಬರುತ್ತಾನೆ ಎಂಬುದಾಗಿ ಕುರಿತು ತಿಳಿಸಲ್ಪಟ್ಟಿದೆ ದೇವರು. ಸೊ ದೇವರಿಂದ ಆರಂಭಿಸಲ್ಪಟ್ಟು ದೇವರಿಂದ ಮುಕ್ತಾಯವಾಗುವುದು. ಹಾಗೆ ನಮ್ಮ ಜೀವಿತವನ್ನು ಪ್ರತಿ ದಿವಸ ನಾವು ಹೊಸದಾಗಿ ಆರಂಭಿಸ್ತೇವೆ. ಆರಂಭಿಸುವಾಗ ದೇವರೊಟ್ಟಿಗೆ ಇದ್ದುಕೊಂಡು ಆರಂಭಿಸಬೇಕೆಂಬುದಾಗಿ ಧ್ಯಾನಿಸುತ್ತಾ ಬಂದೆವು. 1ನೇ ಭಾಗದಲ್ಲಿ ಅದರ ವಿವರವಾಗಿ ತಿಳಿಸಿದೆವು. ದಿನವನ್ನು ನಾವು ಹೇಗೆ ಆರಂಭಿಸಬೇಕು, ಹೇಗೆ ದೇವರೊಟ್ಟಿಗೆ ಆರಂಭಿಸಬೇಕು ಅಂತೇಳಿ ತಿಳಿಸಿದೆವು. ಮತ್ತು 2ನೇ ಆತ್ಮೀಯ ಪಾಠ, ನಮ್ಮ ಜೀವಮಾನ ಕಾಲವೆಲ್ಲ ನಾವು ಹೆಚ್ಚಳ ಪಡಬಾರದು, ಗರ್ವ ಪಡಬಾರದು ಎಂಬುದಾಗಿ ಸಹ ತಿಳಿಸಿದೆ. ಯಾವಾಗ ಹೆಚ್ಚಳ ಗರ್ವ ನಮ್ಮಲ್ಲಿ ಕಂಡು ಬರ್ತದೋ ಆತ್ಮೀಯ ಜೀವಿತದಲ್ಲಿ ನಾವು ಬಿದ್ದು ಹೋಗುವಂಥವರಾಗಿದ್ದೇವೆ. ದೇವರು ನಮ್ಮನ್ನು ಆಶೀರ್ವದಿಸಿದಾಗ ಹೆಚ್ಚಳ ಪಡಬಾರದು. ಆತ್ಮೀಯತೆಯಲ್ಲಿ ನಾವು ಬೆಳೆದು ಮುಂದುವರಿತಾ ಇರುವಾಗ ಹೆಚ್ಚಳ ಪಡಬಾರದು. 2ನೇ ಪಾಠ. ಮತ್ತು 3ನೇ ವಚನದಿಂದ ಬೆಳಕಾಗಲಿ ಅನ್ನಲು ಬೆಳಕಾಯಿತು ಅಂತೇಳಿ ನೋಡಿದೆ. ಮಾನವನ ಪತನವಾಗಿ ಹೋದಂಥ ಜೀವಿತವನ್ನು ದೇವರು ಬೆಳಗಿಸೋಕ್ಕೋಸ್ಕರವಾಗಿ ಬಂದನು. 2026ನೇ ವರ್ಷದ ಹಿಂದೆ ಕರ್ತನಾದ ಯೇಸು ಕ್ರಿಸ್ತನು ಆತನು ಶರೀರಧಾರಿಯಾಗಿ ಜನಿಸಿ ಬಂದನು. ಆತನ ಜೀವಿತ ಭೂಮಿಯ ಮೇಲೆ 33 ವರ್ಷ ಕಾಲ ಇತ್ತು. ಯಾವ ಪಾಪವನ್ನು ಮಾಡಲಿಲ್ಲ. ಆತನಲ್ಲಿ ಯಾವ ಪಾಪವೂ ಸಹ ಕಂಡು ಬರಲಿಲ್ಲ. ಪಾಪ ಅಂದರೆ ಆತನಿಗೆ ಗೊತ್ತಿಲ್ಲ. ಪ್ರಿಯರೇ, ಅನೇಕ ಅದ್ಭುತ ಕಾರ್ಯಗಳನ್ನು, ಮಹತ್ತರವಾದ ಕಾರ್ಯಗಳನ್ನು, ಸೂಚಕ ಕಾರ್ಯಗಳನ್ನು ಮಾಡಿದನು. ಕುರುಡರಿಗೆ ಕಣ್ಣು ಕೊಟ್ಟನು, ಕುಂಟು ನಡೆದಾಡುವಂತೆ ಮಾಡಿದನು, ಕುಷ್ಠರೋಗಿಗಳನ್ನ ವಾಸಿ ಮಾಡಿದನು, ದೆವ್ವ ಪೀಡಿತರನ್ನ ಆತನು ಬಿಡುಗಡೆ ಮಾಡಿದ, ಎಷ್ಟೋ ಮಂದಿ ಸತ್ತವರನ್ನ ಬದುಕಿಸಿದ. ಕೊನೆಯದಾಗಿ ಮಾನವರೆಲ್ಲರ ಪಾಪ ಕ್ಷಮಾಪಣೆಗೋಸ್ಕರವಾಗಿ ತನ್ನ ಪ್ರಾಣವನ್ನೇ ಕಲ್ವರಿ ಶಿಲುಬೆಯಲ್ಲಿ ಸಜೀವ ಯಜ್ಞವಾಗಿ ಅರ್ಪಿಸಿಕೊಟ್ಟನು. ಇದು ದೇವರ ಮೊದಲನೆಯ ಸೃಷ್ಟಿಯ ಕಾರ್ಯದಲ್ಲಿ ಈ ವಿವರವನ್ನು ನಾವು ಧ್ಯಾನ ಮಾಡಿದೆವು. ಬೆಳಕು ರಕ್ಷಣೆಗೆ ಸಾದೃಶ್ಯವಾಗಿದೆ. ಬಿದ್ದು ಹೋದಂಥ ಮಾನವನನ್ನು ದೇವರು ಮೊಟ್ಟ ಮೊದಲಾಗಿ ಮಾಡಬೇಕಾಗಿರುವಂಥ ಕೆಲಸ ಏನಪ್ಪ ಅಂದರೆ ರಕ್ಷಣೆ. ಹೇಗೆ ಸೃಷ್ಟಿ ಪತನವಾಗಿ ಹೋಗಿತ್ತೋ, ಬಿದ್ದು ಹೋಗಿತ್ತೋ, ಹಾಳಾಗಿತ್ತೋ, ಅದನ್ನು ಬೆಳಗಿಸಿದ, ಬೆಳಕಿನಲ್ಲಿ
ಉಂಟು ಮಾಡಿ, ಬೆಳಕನ್ನು ಉಂಟು ಮಾಡಿ ಬೆಳಗಿಸಿದ. ಹಾಗೆ ಮಾನವನನ್ನ, ಪಾಪದಿಂದ ಪತನವಾಗಿ ಹೋದಂಥ ಮಾನವನನ್ನ ಬೆಳಗಿಸೋಸ್ಕರವಾಗಿ ಆ ಸೃಷ್ಟಿಕರ್ತನು ಮಾನವನಾಗಿ ಬಂದು ತನ್ನ ಪ್ರಾಣವನ್ನೇ ಕಲ್ವರಿ ಶಿಲುಬೆಯಲ್ಲಿ ಸಜೀವ ಯಜ್ಞವಾಗಿ ಅರ್ಪಿಸಿಕೊಟ್ಟನು. ಪ್ರಿಯರೇ, ಆತನು ಸತ್ತನು, ನೋಡಲ್ಪಟ್ಟನು, 3ನೇ ದಿವಸ ಮೃತ್ಯುನಾಗಿ ಎದ್ದು ಬಂದನು. ಆತನು ಇಡೀ ಮಾನವರೆಲ್ಲರನ್ನ ಪ್ರೀತಿಸಿದ, ಎಲ್ಲರನ್ನ ರಕ್ಷಿಸಬೇಕೆಂಬುದು ಎಲ್ಲರಿಗೋಸ್ಕರವಾಗಿ ತನ್ನ ಪ್ರಾಣವನ್ನ ತ್ಯಾಗ ಮಾಡಿದ. ಪ್ರಿಯರೇ, ಕೆಲವರಿಗೋಸ್ಕರವಾಗಿ, ಹಲವರಿಗೋಸ್ಕರವಾಗಿ ಆತನು ಬರಲಿಲ್ಲ. ಪ್ರಿಯರೇ, ಎಲ್ಲ ಮಾನವನಿಗೋಸ್ಕರವಾಗಿ, ಎಲ್ಲರಿಗೋಸ್ಕರವಾಗಿ ತನ್ನ ಪ್ರಾಣವನ್ನೇ ಆ ಕಲ್ವರಿ ಶಿಲುಬೆಗೆ ಅರ್ಪಿಸಿಕೊಟ್ಟ. ಯಾರ್ಯಾರು ತಮ್ಮ ಪಾಪಗಳ ವಿಷಯದ ಕುರಿತು ಪಶ್ಚಾತ್ತಾಪ ಪಟ್ಟು ಒಪ್ಪಿಕೊಂಡು ಅರಿಕೆ ಮಾಡಿ ಯೇಸುವಿನ ಹತ್ರ ಕ್ಷಮಾಪಣೆ ಕೇಳಿ ಆತನ ರಕ್ತದಿಂದ ತೊಳೆದು ಶುದ್ಧೀಕರಿಸಿಕೊಳ್ಳುವಂತರಾಗಿದ್ದಾರೆ, ಆತನನ್ನು ಸ್ವಂತ ರಕ್ಷಕನನ್ನಾಗಿ ಕರ್ತನನ್ನಾಗಿ ತಮ್ಮ ಹೃದಯದಲ್ಲಿ ಸೇರಿಸಿಕೊಳ್ಳುವಂತರಾಗಿದ್ದಾರೆ, ಅಂಥವರೆಲ್ಲರಿಗೆ ರಕ್ಷಣೆ, ಅಂಥವರೆಲ್ಲರಿಗೆ ಬೆಳಕು, ಆತ್ಮೀಯವಾದಂಥ ಬೆಳಕು, ಅವರ ಜೀವಿತವು ಬೆಳಗಿಸಲ್ಪಡುವಂಥದ್ದಾಗಿದೆ. ಮೊದಲನೆಯ ಸೃಷ್ಟಿಯ ಕಾರ್ಯದ ಮೊದಲನೇ ದಿವಸ ದೇವರು ಉಂಟು ಮಾಡಿದ್ದನ್ನು ಈ ರಕ್ಷಣೆಯ ವಿಷಯ ಕುರಿತು ವಿವರವಾಗಿ ನೋಡಿದು. ಈಗ 2ನೇ ದಿವಸ ದೇವರು ಏನು ಮಾಡಿದ ಅಂತೇಳಿ 6ನೇ ವಚನದಿಂದ ತಿಳಿಸಲ್ಪಟ್ಟಿದೆ. ಬಳಿಕ ದೇವರು ಜಲಸಮೂಹಗಳ ನಡುವೆ ವಿಸ್ತಾರವಾದ ಗುಮ್ಮಟ ಉಂಟಾಗಲಿ, ಅದು ಕೆಳಗಣ ನೀರುಗಳನ್ನು ಮೇಲಣ ನೀರುಗಳನ್ನು ಬೇರೆ ಬೇರೆ ಮಾಡಲಿ ಅಂದನು. ನೋಡಿ, ದೇವರ ಮಾತಿನಲ್ಲಿ ಶಕ್ತಿ, ಸಾಮರ್ಥ್ಯತೆ ಎಷ್ಟು ಮಟ್ಟಿಗೆ ಇದೆ ಎಂಬುದಾಗಿ ಕುರಿತು ನಾವಿಲ್ಲಿ ನೋಡುವಂಥದ್ದಾಗಿದ್ದೇವೆ. ಬಳಿಕ ದೇವರು ಅಂದರೆ ಮೊದಲನೆಯ ದಿವಸ ಆದ ನಂತರ, ಮೊದಲನೇ ದಿವಸ ರಕ್ಷಣೆಗೆ ಸಾದೃಶ್ಯವಾಗಿದೆ. ಅಂದರೆ ಮನುಷ್ಯನನ್ನ ಬೆಳಗಿಸುವಂಥದ್ದು, ಬೆಳಕನ್ನುಂಟು ಮಾಡುವಂಥದ್ದು, ಕತ್ತಲೆಯಿಂದ ಅವನನ್ನ ಬೆಳಕಿಗೆ ನಡೆಸುವಂಥದ್ದು ಮೊದಲನೆಯ ದಿವಸವಾಗಿದೆ. 2ನೇ ದಿವಸ ಕಾರ್ಯ ಏನಪ್ಪ ಅಂತಂದ್ರೆ ಬಳಿಕ, ಅಂದರೆ ರಕ್ಷಣೆಯನ್ನು ಉಂಟು ಮಾಡಿದ ನಂತರ ಜಲಸಮೂಹಗಳ ನಡುವೆ ವಿಸ್ತಾರವಾದ ಗುಮ್ಮಟ ಉಂಟಾಗಲಿ, ಅದು ಕೆಳಗಣ ನೀರುಗಳನ್ನು ಮೇಲಣ ನೀರುಗಳನ್ನು ಬೇರೆ ಬೇರೆ ಮಾಡಲಿ ಅಂದನು. ದೇವರು ವಿಸ್ತಾರವಾದ ಗುಮ್ಮಟವನ್ನು ಮಾಡಿ ಅದರ ಕೆಳಗಿದ್ದ ನೀರುಗಳನ್ನು ಅದರ ಮೇಲಿದ್ದ ನೀರುಗಳನ್ನು ವಿಂಗಡಿಸಿದನು. ನೋಡಿ, ದೇವರ ಒಂದು ಸಾಮರ್ಥ್ಯತೆ ಎಷ್ಟು ಅಪಾರವಾಗಿದೆ. ಮೇಲೆ ನೀರು ಶೇಖರಿಸಲ್ಪಟ್ಟದ್ದಾಗಿದೆ. ಒಂದು ಊರಿನಲ್ಲಿ ಏನಾದರೂ ನೀರು ಆ ಊರಿಗೆಲ್ಲ ನೀರು ಸಪ್ಲೈ ಮಾಡಬೇಕಾದ್ರೆ ಟ್ಯಾಂಕು, ವಾಟರ್ ಟ್ಯಾಂಕು ಒಂದು ಕಡೆ ದೊಡ್ಡದಾಗಿ ಎತ್ತರವಾದಂಥ ಸ್ಥಳದಲ್ಲಿ ಕಟ್ಟಲ್ಪಟ್ಟದ್ದಾಗಿರುತ್ತದೆ. ಎಲ್ಲ ಆ ಊರಿನಲ್ಲಿರುವಂಥ ಎಲ್ಲ ಜನರಿಗೆ ನೀರು ಅದು ಹರಡಿಸಲ್ಪಡುವಂಥದ್ದಾಗಿರ್ತದೆ. ಅದೇ ರೀತಿಯಲ್ಲಿ ಇಲ್ಲಿ ದೇವರು ಟ್ಯಾಂಕನ್ನು, ಅಂದರೆ ವಿಸ್ತಾರವಾದಂಥ ಗುಮ್ಮಟವನ್ನು ಉಂಟು ಮಾಡಿದ. ಆ ವಿಸ್ತಾರವಾದಂಥ ಗುಮ್ಮಟದಲ್ಲಿ ಎರಡು ಭಾಗ ಇದೆ. ಮೇಲಣ ನೀರು, ಕೆಳಗಣ ನೀರು ಎಂಬುದಾಗಿ ತಿಳಿಸಲ್ಪಟ್ಟಿದೆ. ಮೇಲೆ ನೀರು ದೊಡ್ಡದಾದಂಥ ಒಂದು ಟ್ಯಾಂಕು ಕಟ್ಟಲ್ಪಡೋದಾಗಿದೆ. ದೇವರು ತನ್ನ ಮಾತಿನಲ್ಲಿ, ಅಂದರೆ ನೀರು ಸ್ಟೋರ್ ಆಗಬೇಕಾದ್ರೆ ಟ್ಯಾಂಕ್ ಬೇಕು, ಹೌದಲ್ಲ? ಅಂದರೆ ವಿಸ್ತಾರವಾಗಿ ದೊಡ್ಡ ಟ್ಯಾಂಕನ್ನು ಆತನು ಮೇಲೆ ಉಂಟು ಮಾಡಿದ. ಅನಂತರ ಚಿಕ್ಕ ಚಿಕ್ಕ ಟ್ಯಾಂಕ್ಗಳನ್ನು ಆತನು ಕೆಳಗಣ ಆ ಗುಮ್ಮಟದಲ್ಲಿ ಉಂಟು ಮಾಡಿದ. ಅಂದರೆ ಆಗಾಗ ಮಳೆ ಬರುತ್ತೆ, ನಿಲ್ಲುತ್ತೆ, ಮಳೆ ಬರುತ್ತೆ, ನಿಲ್ಲುತ್ತೆ. ಚಿಕ್ಕ ಟ್ಯಾಂಕನ್ನು ಓಪನ್ ಮಾಡಿದಾಗ ಮಳೆ ಬರ್ತದೆ. ದೇವರು ಒಂದು ಸಾರಿ ಆ ದೊಡ್ಡ ಟ್ಯಾಂಕನ್ನು ಓಪನ್ ಮಾಡಿದ. ಯಾವಾಗ? ನೋಹನ ಕಾಲದಲ್ಲಿ ಜನರ ಪಾಪಗಳು ಬಹಳವಾಗಿ ವಿಸ್ತರಿಸಲ್ಪಟ್ಟಿತ್ತು. ಅವರ ಆಲೋಚನೆ ಎಲ್ಲ ಕೆಟ್ಟದ್ದೇ ಆಗಿತ್ತು. ಅವರ ಪಾಪವು ಬಲುಭಾರವಾಗಿ ಕಂಡು ಬಂತು. ಹೀಗಿರುವಾಗ ಒಬ್ಬ ಮನುಷ್ಯನ ಪಾಪವು ಬಹು ಘೋರವಾದದ್ದು ಅಂತೇಳಿ ಆದಿಕಾಂಡ 6ನೇ ಅಧ್ಯಾಯ 5ನೇ ವಚನದಲ್ಲಿ ತಿಳಿಸಲ್ಪಟ್ಟಿದೆ. ಹೀಗೆ ಇಲ್ಲಿ
ಮೇಲಣ ನೀರುಗಳು ಅಂದರೆ ಆ ದೊಡ್ಡ ಟ್ಯಾಂಕನ್ನು ಆ ದೇವರು ಪಾಪವನ್ನು ದ್ವೇಷಿಸುವಂತವನಾಗಿದ್ದಾನೆ, ಆದರೆ ಪಾಪಿಯನ್ನ ಪ್ರೀತಿಸುವಂತವನಾಗಿದ್ದಾನೆ. ಮಾನವನು ಪಾಪದಲ್ಲಿ ಸೃಷ್ಟಿ ಆರಂಭದಲ್ಲಿ ಜನಸಂಖ್ಯೆ ಹೆಚ್ಚಾದಂತೆ ಪಾಪವು ಸಹ ವಿಸ್ತರಿಸಲ್ಪಟ್ಟಿತು. ಅವರನ್ನೆಲ್ಲ ನಾಶನಗೊಳಿಸೋಕ್ಕೋಸ್ಕರವಾಗಿ ದೇವರು ದೊಡ್ಡ ಟ್ಯಾಂಕನ್ನು ತೆರೆದು ಬಿಟ್ಟ. ಜಲಪ್ರಳಯ ಉಂಟಾಗಿ 40 ದಿವಸ ಬಿಡದೆ ಅದು ಸುರಿಸಲ್ಪಟ್ಟಿತು. ಅದರಿಂದ ಇಡೀ ಮಾನವರೆಲ್ಲರೂ ಸಹ ನಾಶನವಾದರು. ಅದರಲ್ಲಿ ಒಬ್ಬನು ಮಾತ್ರ ಉಳಿಯಲ್ಪಟ್ಟನು, ನೋಹ, ಆತನ ಕುಟುಂಬದವರು. ಅವರು ನೀತಿವಂತರಾಗಿ, ದೇವರಿಗೆ ಭಯಪಡುವರಾಗಿ, ಪರಿಶುದ್ಧರಾಗಿ ಕಂಡು ಬಂದರಿಂದ ಅವರು ಉಳಿಸಲ್ಪಡುವುದನ್ನು ನಾವು ನೋಡುವಂತರಾಗಿದ್ದೇವೆ. ಕಟ್ಟಬೇಕು ಅಂತೇಳಿ ದೇವರು ತಿಳಿಸಿದ. ಆ ನಾವೇ ಎಲ್ಲಿ ಅವರು ಸೇರಿಕೊಂಡದ್ರಿಂದ ಉಳಿಸಲ್ಪಟ್ಟರು. ನಾವೇ ಕರ್ತನಾದ ಯೇಸು ಕ್ರಿಸ್ತನಿಗೆ ಸಾದೃಶ್ಯವಾಗಿದೆ. ಯೇಸು ಕ್ರಿಸ್ತನು ನಮ್ಮನ್ನು ರಕ್ಷಿಸೋಕ್ಕೋಸ್ಕರವಾಗಿ ಆತನು ದೇವರಾಗಿದ್ದರೂ ಸಹ ಮಾನವನಾಗಿ ಜನಿಸಿ ಬಂದ. ಯೇಸು ಎಂಬುವಂಥ ನಾಮವನ್ನು ಧರಿಸಿ ಬಂದ. ಯೇಸು ಅಂತಂದರೆ ರಕ್ಷಕನು, ತನ್ನ ಜನರ ಪಾಪಗಳಿಂದ ಅವರನ್ನು ಬಿಡಿಸಿ ಕಾಯುವನು ಎಂಬುದಾಗಿ ಅದರ ಅರ್ಥ ಬೈಬಲ್ನಲ್ಲಿ ತಿಳಿಸಲ್ಪಟ್ಟಿದೆ. ಪ್ರಿಯರೇ, ಇಲ್ಲಾಗೆ ಆತನು ನಮ್ಮನ್ನು ರಕ್ಷಿಸೋಕ್ಕೋಸ್ಕರವಾಗಿ ತನ್ನ ಪ್ರಾಣವನ್ನೇ ಆ ಶಿಲುಬೆಯಲ್ಲಿ ಅರ್ಪಿಸಿಕೊಡಬೇಕಾಗಿತ್ತು. ಇಲ್ಲಿ ಜಲಪ್ರಳಯ, ಮೇಲಿನಿಂದ ನೀರುಗಳು, ಕೆಳಗಡೆಯಿಂದ ನೀರುಗಳು ಬೇರೆ ಬೇರೆ ಯಾವ ರೀತಿ ಹೇಗೆ ಮಾಡಿದನೋ, ಇದು ಈ ವಿಸ್ತಾರವಂತ ಗುಮ್ಮಟ, ಮೇಲಣ ಕೆಳಗಣ ಎಂಬುವಂಥ ಪದ ಎಲ್ಲಿ ನಾವು ಕಾಣ್ತೇವಪ್ಪ ಅಂದರೆ ಬೈಬಲ್ ಗ್ರಂಥದಲ್ಲಿ, ಹೊಸ ಮಡಿಕೆಯಲ್ಲಿ ಶಿಲುಬೆಯಲ್ಲಿಯೇ ನಾವು ಕಾಣುವಂಥವರಾಗಿದ್ದೇವೆ. ಕರ್ತನಾದ ಯೇಸು ಕ್ರಿಸ್ತನನ್ನು ಶಿಲುಬೆಗೆ ಹಾಕಿದಾಗ ಇಬ್ಬರು ಕಳ್ಳರೂ ಸಹ ಅವರು ತೆಗೆದುಕೊಂಡು ಬಂದು ಆತನ ಜೊತೆಯಲ್ಲಿ ಆಚೆ ಕಡೆ ಈಚೆ ಕಡೆ ಹಾಕಿದರು. ಅದರಲ್ಲಿ ಒಬ್ಬ ಕಳ್ಳನು, ನೀನು ದೇವಕುಮಾರನಾಗಿರುವುದಾದರೆ ನಿನ್ನನ್ನು ರಕ್ಷಿಸಿಕೋ, ಇಳಿದು ಬಾ, ಅನಂತರ ನಮ್ಮನ್ನು ರಕ್ಷಿಸು ಅಂತೇಳಿ ಹಾಸ್ಯ ಮಾಡಿದ. ಅದೇ ಮತ್ತೊಬ್ಬನು ಆತನು ಹೇಳಿದ, ನೀನು ನಿಜವಾಗಿಯೂ ಸತ್ಪುರುಷನೇ, ದೇವಕುಮಾರನೇ, ನೀನು ನಿನ್ನ ರಾಜ್ಯದಲ್ಲಿ ಬರುವಾಗ ನನ್ನನ್ನು ಜ್ಞಾಪಕ ಮಾಡಿಕೋ ಅಂತೇಳಿ ಬೇಡಿಕೊಂಡ. ಆಗ ಯೇಸು ಹೇಳಿದ, ಹಿಂದೆ ನೀನು ನನ್ನೊಟ್ಟಿಗೆ ಪರದೈಸಿನಲ್ಲಿ ಇರುವಿ, ಎತ್ತಲ್ಪಡುವಿ ಅಂತ ಹೇಳಿದ. ಒಬ್ಬ ದುಷ್ಕರ್ಮಿ ಯೇಸುವನ್ನು ಆತನ ನಿಜ ಅಂದರೆ ಆತನು ರಕ್ಷಕನು, ಆತನು ಒಡೆಯನು, ರಾಜನು ಆಗಿದ್ದಾನಂತೇಳಿ ನಂಬಿಕೆ ಇಟ್ಟದಿಂದ ಎತ್ತಲ್ಪಟ್ಟ. ಮತ್ತೊಬ್ಬನು ಆತನನ್ನು ತ್ಯಜಿಸಿದ. ಆ ಕಾರಣ ಅವನು ನಿತ್ಯ ನಾಶನಕ್ಕೆ ಗುರಿಯಾದನು. ಮೇಲಣ ಕೆಳಗಣ ಇದು ಎಲ್ಲಿ ಕುರಿತು ತಿಳಿಸ್ತದೆ? ಶಿಲುಬೆಯ ಕಾರ್ಯದಲ್ಲಿ, ಅಲ್ಲಿಯೇ ನಾವು ಕಾಣುವಂತರಾಗಿದ್ದೇವೆ. ಅಂದರೆ ಎರಡನೇ ಸೃಷ್ಟಿಯ ಕಾರ್ಯ ಕರ್ತನಾದ ಯೇಸು ಕ್ರಿಸ್ತನ ಶಿಲುಬೆಯ ಕಾರ್ಯಕ್ಕೆ ಹೋಲಿಸಲ್ಪಡಿದೆ. ನಿಜ ರೂಪ ಅಲ್ಲಿ ಕಾಣುವಂಥದ್ದಾಗಿದೆ. ಇದೆಲ್ಲ ಒಂದು ಛಾಯೆ, ಹಳೆಯ ಮಡಿಕೆಯಲ್ಲಿ ನಡೆದಂಥ ಘಟನೆ, ದೇವರ ಸೃಷ್ಟಿಯ ಕಾರ್ಯ ಎಲ್ಲ ಒಂದು ಛಾಯೆ ಆಗಿದೆ. ಆದರೆ ನಿಜ ರೂಪ ಕರ್ತನಾದ ಯೇಸು ಕ್ರಿಸ್ತನಲ್ಲಿಯೇ. ಯೇಸು ಕ್ರಿಸ್ತನಿಂದಲೇ ನಮಗೆ ರಕ್ಷಣೆ. ಆ ಶಿಲುಬೆಯ ಕಾರ್ಯ ಆತನೇ, ಯೇಸು ಕ್ರಿಸ್ತನೇ ಶಿಲುಬೆಯಲ್ಲಿ ತನ್ನ ಪ್ರಾಣವನ್ನೇ ಸಜೀವ ಯಜ್ಞವಾಗಿ ಅರ್ಪಿಸಿಕೊಟ್ಟನು. ಯಾರ್ಯಾರು ಯಥಾರ್ಥವಾಗಿ ಆ ಮತ್ತೊಬ್ಬ ಕಳ್ಳನು ಒಪ್ಪಿಕೊಂಡು ಅರಿಕೆ ಮಾಡಿದನು, ನನ್ನನ್ನು ಜ್ಞಾಪಕ ಮಾಡಿಕೋ, ನಿನ್ನ ರಾಜ್ಯ, ಆತನು ಸ್ವೀಕಾರ ಮಾಡಿದ, ನೀನು ಒಬ್ಬ ರಾಜನು, ನಿನಗೆ ರಾಜ್ಯ ಇದೆ, ಆ ರಾಜ್ಯದಲ್ಲಿ ನನ್ನನ್ನು ಜ್ಞಾಪಕ ಮಾಡಿಕೋ, ಸೇರಿಸಿಕೋ ಅಂತೇಳಿ ಒಂದು ವೇಳೆ ಪಶ್ಚಾತ್ತಾಪ ಪಟ್ಟು ಆತನು ಬೇಡಿಕೊಂಡಿರಬೇಕು. ಕರ್ತನು ಅವನನ್ನು ಕ್ಷಮಿಸಿದ. ಅದೇ ರೀತಿಯಲ್ಲಿ ಯಾರ್ಯಾರು ತಮ್ಮ ಪಾಪಗಳ ಕುರಿತು ಪಶ್ಚಾತ್ತಾಪ ಪಟ್ಟು, ಯೇಸುವೇ ನಾನೊಬ್ಬ ಪಾಪಿ, ಪಾಪ ಮಾಡಿದ್ದೇನೆ, ನನ್ನನ್ನು ರಕ್ಷಿಸೋಕ್ಕೋಸ್ಕರವಾಗಿ ನೀನು ಮನುಷ್ಯನಾಗಿ ಜನಿಸಿ ಬಂದು ಆ ಶಿಲುಬೆಯಲ್ಲಿ ಘೋರವಾದಂಥ
ಮರಣವನ್ನು, ನಿಂದೆ, ಅವಮಾನ, ತಿರಸ್ಕಾರವನ್ನು ಸಹಿಸಿದೆ. ಯೇಸುವೆ, ನನ್ನನ್ನು ಕ್ಷಮಿಸು, ನಿನ್ನ ರಕ್ತದ ನನ್ನನ್ನು ಶುದ್ಧ ಮಾಡು ಅಂತೇಳಿ ಯಥಾಸ್ಥಿತಿಯಲ್ಲಿ ಯಾರು ತಮ್ಮ ಪಾಪವನ್ನು ಒಪ್ಪಿಕೊಂಡು ಹೃದಯಪೂರ್ವಕವಾಗಿ ಆತನಲ್ಲಿ ನಂಬಿಕೆ ಇಡುವಂಥವರಾಗಿರ್ತಾರೋ ಅಂಥವರಿಗೆ ರಕ್ಷಣೆ. ಅಪೊಸ್ತಲ ಕೃತ್ಯಗಳು 14:31 ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಂಬಿಕೆಯನ್ನಿಡು, ಆಗ ನೀನು ನಿನ್ನ ಮನೆಯವರೆಲ್ಲರೂ ರಕ್ಷಣೆ ಹೊಂದುವರಿ ಅಂತೇಳಿ ತಿಳಿಸಲ್ಪಟ್ಟ ಹಾಗೆ ರಕ್ಷಿಸಲ್ಪಡುವಂಥ. ರಕ್ಷಿಸಲ್ಪಟ್ಟಂಥವರೆಲ್ಲರೂ ಸಹ ಮೇಲಕ್ಕೆ ಅಂದರೆ ಮೇಲಣ ಲೋಕಕ್ಕೆ ಸೇರಿಸಲ್ಪಡುವಂಥದ್ದಾಗಿದ್ದಾರೆ. ಆತನು ಹೇಗೆ ಪರದೈಸಿನಲ್ಲಿ ನನ್ನೊಂದಿಗೆ ಇರುವಿ ಅಂತೇಳಿ ಯೇಸು ಹೇಳಿದನು, ಅದೇ ಗಡಿಯಲ್ಲಿ ಆತನು ಪರದೈಸಿಗೆ ಸೇರಿಸಲ್ಪಟ್ಟನು. ಮೇಲಣ ಲೋಕ, ಮೇಲಣ ನೀರು, ಕೆಳಗಣ ನೀರು, ಅದು ಕೆಳಗಣ ನೀರುಗಳನ್ನು ಮೇಲಣ ನೀರುಗಳನ್ನು ಬೇರೆ ಬೇರೆ ಮಾಡಲಿ ಅಂದನು. ಎರಡನೇ ದಿವಸದ ಕಾರ್ಯ, ಸೃಷ್ಟಿಯ ಕಾರ್ಯ ಕರ್ತನಾದ ಯೇಸು ಕ್ರಿಸ್ತನಿಗೆ ಸಾದೃಶ್ಯವಾಗಿದೆ. ರಕ್ಷಣೆ ಆತನಿಂದಲೇ. ಶಿಲುಬೆಯ ಬಳಿಗೆ ನಾವು ಬರುವಾಗ ನಮಗೆ ರಕ್ಷಣೆ ಸಿಗುವಂಥದ್ದಾಗಿ, ನಮ್ಮ ಪಾಪವನ್ನು ಒಪ್ಪಿಕೊಂಡು ಅರಿಕೆ ಮಾಡಿ ಕ್ಷಮಾಪಣೆ ಕೇಳುವಾಗ ಆತ ನಮಗೆ ರಕ್ಷಿಸುವಂತನಾಗಿದ್ದಾನೆ. ಆತನು ಹೇಳಿದ, ತಂದೆ ಇವರು ಏನು ಮಾಡ್ತಾರೋ ಅರಿಯರು ಇವರನ್ನು ಕ್ಷಮಿಸು ಎಂಬುದಾಗಿ ಬೇಡದ. ಕ್ಷಮಿಸುವ ಆತನು ಕರ್ತನಾದ ಯೇಸು ಕ್ರಿಸ್ತನೇ. ನಮ್ಮ ಪಾಪಗಳನ್ನು ಕ್ಷಮಿಸುವುದಕ್ಕೆ ಅಧಿಕಾರ ಆತನೊಬ್ಬನಿಗೇ ಕೊಡಲ್ಪಟ್ಟಿದೆ. ಆತನು ಶರೀರಧಾರಿಯಾಗಿದ್ದಾಗ ಆತನ ಬಳಿಗೆ ಅನೇಕ ಜನರು ಬಂದರು. ದಾವೀದನ ಕುಮಾರನೇ ಯೇಸುವೆ, ಕರುಣಿಸು ಅಂತ ಹೇಳಿದ. ಆತನು ಹೇಳಿದ, ಮಗನೇ, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ, ಮಗಳೇ, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಅಂತ ಹೇಳಿದ. ಆದ್ದರಿಂದ ಯೇಸುವಿಗೆ ಪಾಪಗಳನ್ನು ಕ್ಷಮಿಸುವಂಥ ಅಧಿಕಾರ ಕೊಡಲ್ಪಟ್ಟಿದೆ. ಆತನೊಬ್ಬನೇ ಪ್ರಾಯಶ್ಚಿತ್ತ ಯಜ್ಞವಾಗಿ ತನ್ನ ಪ್ರಾಣವನ್ನೇ ಆ ಶಿಲುಬೆಯಲ್ಲಿ ಅರ್ಪಿಸಿಕೊಂಡನು. ರಕ್ತದಾನ ಇಲ್ಲದೆ ಪಾಪ ಪರಿಹಾರ ಇಲ್ಲ ಎಂಬುವಂಥ ನಿಯಮವನ್ನು ಆತನು ನೆರವೇರಿಸಿದ. ಪ್ರಿಯರೇ, ತನ್ನ ದೇಹದಲ್ಲಿರುವಂಥ ಕೊನೆಯ ತೊಟ್ಟಿನ ರಕ್ತವನ್ನು ಸುರಿಸಿದ ಒಬ್ಬ ಶತಾಧಿಪತಿ ಈತನು ನಿಜವಾಗಿಯೂ ದೇವಕುಮಾರನೋ ಹೌದೋ ಅಲ್ವೋ ಅಂತೇಳಿ ಪ್ರಶ್ನೆಗೋಸ್ಕರವಾಗಿ ಕಂಡುಕೊಳ್ಳೋದಕ್ಕೋಸ್ಕರ ಆತನು ಈಟಿಯನ್ನು ಬಿಸಾಡಿದ ಆತನ ಮೇಲೆ. ಅದು ಉದಯಕ್ಕೆ ತಾಗಿ ಅದರಿಂದ ರಕ್ತ ಮತ್ತು ನೀರು ಹೊರಟು ಬಂತು. ಯಾವಾಗ ರಕ್ತ ಕೊನೆಯದಾಗಿ ಕಂಡು ಬರ್ತದೋ ಅನಂತರ ನೀರು ಕಾಣಿಸಿಕೊಳ್ಳುವಂಥದ್ದಾಗಿರ್ತದೆ. ಆತನು ಸಾಕ್ಷಿ ಕೊಟ್ಟ, ಇದು ನಿಜವಾಗಿಯೂ ದೇವಕುಮಾರನೇ ಅಂತ ಹೇಳಿದ. ಕೊನೆಯ ತೊಟ್ಟಿನ ರಕ್ತವನ್ನು ಇಡೀ ಮಾನವರೆಲ್ಲರ ಪಾಪ ಪರಿಹಾರಕ್ಕೋಸ್ಕರವಾಗಿ ಸುರಿಸಿದ. ರಕ್ಷಣೆ ಯೇಸುವಿನಿಂದಲೇ. ಅನಂತರ ರಕ್ಷಿಸಲ್ಪಟ್ಟ ನಂತರ ಎರಡನೇ ದಿವಸ ಏನಪ್ಪ ಅಂದರೆ, ಈ ಶಿಲುಬೆ ಕಾರ್ಯ ನಮ್ಮಲ್ಲಿ ಬಿಡದೆ ಮುಂದೆ ಸಾಗುತ್ತಾ ಇರುವಂಥವರಾಗಿರ್ಬೇಕು. ಶಿಲುಬೆಯಲ್ಲೇ ಇದ್ದುಕೊಂಡು ನಾವು ನಮ್ಮ ಆತ್ಮೀಯ ಜೀವಿತವನ್ನು ಮುಂದುವರಿಸುವಂಥವರಾಗಿರ್ಬೇಕು. ಶಿಲುಬೆಯನ್ನು ನಾವು ಮರೆತು ಬಿಡುವುದಾದರೆ ಆತ್ಮೀಯ ಜೀವಿತದಲ್ಲಿ ನಾವು ಮುಂದುವರಿಯಲಾರೆವು. ಪೌಲನು ಒಂದು ವಾಕ್ಯವನ್ನು, ಬಹಳ ಪ್ರಾಮುಖ್ಯವಂತ ವಾಕ್ಯವನ್ನು ಫಿಲಿಪಿಯಲ್ಲಿರುವಂಥ ಸಭೆಗಳಿಗೆ ಅಂದರೆ ದೇವ ಜನರಿಗೆ ಆತನು ಬರೆಯುವಂತನಾಗಿದ್ದಾನೆ. ಫಿಲಿಪಿ ಪತ್ರಿಕೆ 3ನೇ ಅಧ್ಯಾಯ, ಫಿಲಿಪಿ 3 ನೋಡಿ 18-19. ಯಾಕೆಂದರೆ ಅನೇಕರು ಕ್ರಿಸ್ತನ ಶಿಲುಬೆಗೆ ವಿರೋಧಿಗಳಾಗಿ ನಡೆಯುತ್ತಾರೆ. ಅವರ ವಿಷಯದಲ್ಲಿ ನಿಮಗೆ ಎಷ್ಟೋ ಸಾರಿ ಹೇಳಿದನು, ಈಗಲೂ ಅಳುತ್ತಾ ಹೇಳುತ್ತೇನೆ, ನಾಶನವೇ ಅವರ ಅಂತ್ಯಾವಸ್ಥೆ, ಹೊಟ್ಟೆಯೇ ಅವರ ದೇವರು, ನಾಚಿಕೆ ಕೆಲಸಗಳಲ್ಲಿಯೇ ಅವರ ಗೌರವವು. ಅವರು ಪ್ರಪಂಚದ ಕಾರ್ಯಗಳ ಮೇಲೆ ಮನಸ್ಸಿಡುವರು, ನಾವಾದರೂ ಪರಲೋಕ ಸಂಸ್ಥಾನದವರು. ಇಲ್ಲಿ ಪೌಲನು ಫಿಲಿಪಿಯಲ್ಲಿರುವಂಥ ದೇವಜನರಿಗೆ, ಯಾರ್ಯಾರು ರಕ್ಷಣೆ ಹೊಂದಿದ್ದಾರೋ, ಯಾರ್ಯಾರು ಸಭೆಯಲ್ಲಿ ಸೇರಿಸಲ್ಪಟ್ಟವರಾಗಿದ್ದಾರೋ ಅಂಥವರಿಗೆ ಈ ಮಾತನ್ನು ಬರೀತಾ ಇದ್ದಾನೆ. ಏನಂತ ಬರೀತಿದ್ದಾನೆ? ಅನೇಕರು ಕ್ರಿಸ್ತನ ಶಿಲುಬೆಗೆ ವಿರೋಧಿಗಳಾಗಿ ನಡೆಯುತ್ತಾರೆ.
ಕ್ರಿಸ್ತನ ಶಿಲುಬೆಯಲ್ಲಿ ನಮ್ಮ ಆತ್ಮೀಯ ಜೀವಿತವನ್ನು ಆರಂಭಿಸ್ತೇವೆ. ಹೌದಾ? ನಿಜ. ಶಿಲುಬೆಯ ಬಳಿಗೆ ಬಂದು, ಯೇಸುವೇ, ನನಗೆ ಬದಲಾಗಿ ನೀನು ಶಿಕ್ಷೆಯನ್ನು ಅನುಭವಿಸಿದಿ, ನಿನ್ನ ರಕ್ತವನ್ನು ಸುರಿಸಿದಿ, ಆ ಪರಿಶುದ್ಧವಂತ ರಕ್ತದಿಂದ ನನ್ನ ಪಾಪಗಳೆಲ್ಲ ಶುದ್ಧವಾಯಿತು ಅಂತೇಳಿ ನಾವು ನಂಬಿಕೆ ಇಟ್ಟಾಗ, ಆತನ ಸ್ವಂತ ರಕ್ಷಣೆ ಅಂಗೀಕಾರ ಮಾಡಿಕೊಂಡಾಗ ನಮಗೆ ಪಾಪದ ಬಿಡುಗಡೆ, ರಕ್ಷಣೆ ಉಂಟಾಗ್ತದೆ. ಅನಂತರ ಶಿಲುಬೆಯನ್ನು ನಾವು ಮರೆತು ಬಿಡಬಾರ್ದು. ಇಲ್ಲಿ ವಿಶ್ವಾಸಿಗಳು, ದೇವಜನರು ಶಿಲುಬೆಯನ್ನು ಮರೆತು ಬಿಟ್ಟಂಥವರಾಗಿದ್ದಾರೆ. ಶಿಲುಬೆಯನ್ನು ಮರೆತು ಬಿಟ್ಟದ್ದು ಮಾತ್ರವಲ್ಲ, ಅವ್ರೇನು ಹೇಳ್ತಿದ್ದಾರೆ, ಎಷ್ಟೋ ಜನರು ಕ್ರಿಸ್ತನ ಶಿಲುಬೆಗೆ ವಿರೋಧಿಗಳಾಗಿ ನಡೆಯುತ್ತಾರೆ. ಅವರ ನಡತೆ, ಅವರ ಜೀವಿತ ಹೇಗಿದಪ್ಪ ಅಂತಂದ್ರೆ ವಿರೋಧಿಗಳಾಗಿ. ಯಾವುದಕ್ಕೆ? ಶಿಲುಬೆಗೆ, ಕ್ರಿಸ್ತನ ಶಿಲುಬೆಯ ಆ ಕಾರ್ಯದ ವಿಷಯದ ಕುರಿತು ವಿರೋಧಿಗಳಾಗಿ ನಡ್ಕೊಳ್ಳುತ್ತಾ ಇದ್ದಾರೆ. ಇದರಿಂದ ಏನಾಯ್ತು? ಎಷ್ಟೋ ಮಂದಿ ಅಂತ ಹೇಳ್ತಾನೆ ಪೌಲನು, ಅಳುತ್ತಾ, ಈಗಲೂ ಅಳುತ್ತಾ ಹೇಳುತ್ತೇನೆ. ಅಂದ್ರೆ ಮುಂಚೆ ಹೇಳಿದ, ಅಳುತ್ತಾ ಹೇಳಿದ, ಎಚ್ಚರಿಸಿದ, ಜನರು ಕಿವಿಗೊಟ್ಟು ಅದನ್ನು ಸರಿಪಡಿಸ್ಕೊಳ್ಳಿಲ್ಲ. ಮತ್ತೆ ಆತನು ಹೇಳ್ತಾ ಇದ್ದಾನೆ, ಮತ್ತೆ ಹೇಳ್ತಾ. ಎಷ್ಟೋ ಮಂದಿ ದೇವಜನರಾಗಿ ರಕ್ಷಣೆ ಹೊಂದಿದಂಥವರು ಭಾಳ ಕಡಿಮೆ ಪರ್ಸೆಂಟೇಜು. ಇಡೀ ವಿಶ್ವದಲ್ಲಿ ತೆಗೆದುಕೊಂಡು ಒಂದೆಡೆ 5% ಅಷ್ಟು ಇರ್ಬೋದು. ಆ 5% ರಕ್ಷಲ್ಪಟ್ಟಂಥ ಮಕ್ಕಳಲ್ಲಿ ಎಷ್ಟೋ ಮಂದಿ ಯಾಕೆ ವಿರೋಧಿಗಳಾಗಿ ನಡ್ಕೊಳ್ತಾ ಇದ್ದಾರೆ ಅಪ್ಪ ಅಂತಂದ್ರೆ, ನಾಶನವೇ ಅವರ ಅಂತ್ಯಾವಸ್ಥೆ, ಹೊಟ್ಟೆಯೇ ಅವರ ದೇವರು. ಅವರ ಗಮನ, ಅವರ ಆಲೋಚನೆ ಎಲ್ಲ ಹೊಟ್ಟೆ ಪಾಡಿಗೋಸ್ಕರವಾಗಿ. ನಾವು ಬದುಕೋದು, ಜೀವಿಸೋದು ಹೊಟ್ಟೆ ಪಾಡಿಗೋಸ್ಕರವಾಗಿ. ನಾಚಿಕೆ ಕೆಲಸಗಳಲ್ಲಿ ಅವರ ಗೌರವ, ಅದನ್ನೇ ಮಾಡಬೇಕು ಅಂತೇಳಿ ಅದನ್ನು ಇಷ್ಟಪಡುವಂಥವರಾಗಿದ್ದಾರೆ. ಅವರು ಪ್ರಪಂಚದ ಕಾರ್ಯಗಳ ಮೇಲೆ ಮನಸ್ಸಿಡುವವರು ಅಂತೇಳಿ ತಿಳಿಸಿದ. ನಾವಾದರೂ ಪರಲೋಕ ಸಂಸ್ಥಾನ. ನಾವೆಂಥವರು? ಮೇಲಣ ಲೋಕಕ್ಕೆ ಸಂಬಂಧಪಟ್ಟಂಥವರು. ಈ ಕೆಳಗಣ ಲೋಕಕ್ಕೆ, ಈ ಭೂ ಸಂಬಂಧವಂತ ಪ್ರಾಪಂಚಿಕವಂತ ಕಾರ್ಯಗಳಿಗೆ ನಾವು ಸಂಬಂಧಪಟ್ಟಂಥವರಲ್ಲ. ಅದರಿಂದ ನಾವು ಬಿಡುಗಡೆ ಹೊಂದಂಥವರಾಗಿದ್ದೇವೆ. ಯೇಸು ಕ್ರಿಸ್ತನು, ಆತನು ಶಿಲುಬೆಯಲ್ಲಿ ತನ್ನ ಪ್ರಾಣವನ್ನೇ ಅರ್ಪಿಸಿಕೊಟ್ಟರಿಂದ, ಸತ್ತು ಉಣಲ್ಪಟ್ಟು ಎದ್ದು ಬಂದರಿಂದ ಪಾಪವನ್ನು ಜಯಿಸಿದ, ಮರಣವನ್ನು ಜಯಿಸಿದ, ಸೈತಾನವನ್ನು ಜಯಿಸಿದ, ಲೋಕವನ್ನು ಜಯಿಸಿದ. ಆದರೆ ಈ ದೇವಜನರಲ್ಲಿ ಲೋಕವು ಆಗಾಗ ಅವರ ಜೀವಿತದಲ್ಲಿ ಕೆಲಸ ಮಾಡುತ್ತಾ, ಕಾರ್ಯ ಮಾಡುತ್ತಾ ಬಂತು. ಲೋಕದಲ್ಲಿ, ಭೂಮಿಯ ಮೇಲೆ ಒಂದು ಶಕ್ತಿ ಇದೆ. ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಭೂ ಆಕರ್ಷಕ ಶಕ್ತಿ ಅಂತ ಹೇಳ್ತಾರೆ, ಗ್ರಾವಿಟೇಷನಲ್ ಫೋರ್ಸ್ ಅಂತಾರೆ. ಅದು ನಮ್ಮನ್ನು ಎಳೆಯುವಂಥದ್ದಾಗಿರ್ತದೆ. ನಾವು ವಿಮಾನದ ಹಾಗೆ ಹಾರುವುದಕ್ಕೆ ಸಾಧ್ಯವೇ ಇಲ್ಲ. ನೋಡ್ರಿ, ವಿಮಾನ ಮೇಲ್ಗಡೆ ಆಕಾಶದಲ್ಲಿ ಅದು ಹಾರಾಡುವಂಥದ್ದಾಗಿರ್ತದೆ. ಅದೇ ಮಾನವನು ಆಗಲಿ, ಅಥವಾ 2 ವೀಲರ್ ಆಗಲಿ, ಕಾರ್ ಆಗಲಿ, ಲಾರಿ ಆಗಲಿ, ಬಸ್ ಆಗಲಿ, ಅದು ಮೇಲೆ ಚಲಿಸಲಾರದು. ಯಾಕೆ? ಭೂ ಆಕರ್ಷಕ ಶಕ್ತಿ ಅದನ್ನು ಎಳೆಯುವಂಥದ್ದಾಗಿದೆ. ಅದೇ ರೀತಿಯಲ್ಲಿ ಈ ಭೂಮಿ ಮೇಲೆ ಏನಿದೆಪ್ಪ ಅಂದರೆ ಆಕರ್ಷಕ ಶಕ್ತಿ ಇದೆ. ಆಗಾಗ ನಮ್ಮನ್ನು ಎಳೆಯುತ್ತಾ, ಸೆಳೆಯುತ್ತಾ ಇರುವಂಥದ್ದಾಗಿರ್ತದೆ. ಈ ವಿಶ್ವಾಸಿಗಳನ್ನು, ದೇವರ ಮಕ್ಕಳನ್ನು, ಅವರು ಮೇಲಣಕ್ಕೆ ಸಂಬಂಧಪಟ್ಟವರಾಗಿದ್ದರು. ಈ ಭೂಮಿ, ಈ ಆಕರ್ಷಕ ಶಕ್ತಿ, ಈ ಪ್ರಪಂಚ ಕಾರ್ಯಗಳು ಅವರನ್ನು ಆಕರ್ಷಿಸಿತು. ಅದರ ಮೇಲೆ ಅವರು ಮನಸ್ಸಿಡುವವರು ಅಂತೇಳಿ ತಿಳಿಸಲ್ಪಡಿದೆ. ಆದ್ದರಿಂದ ಅವರು ಶಿಲುಬೆಗೆ ವಿರೋಧಿಗಳಾಗಿ ನಡ್ಕೊಂಡರು ಅಂತ ಹೇಳ್ತಾರೆ. ಶಿಲುಬೆಯನ್ನು ಯಾವಾಗ ನಾವು ಮರೆತು ಬಿಡ್ತೇವೋ, ಶಿಲುಬೆಗೆ ಯಾವಾಗ ನಾವು ವಿರೋಧಿಗಳಾಗಿ ನಡ್ಕೊಳ್ತೇವೋ, ಆಗ ಈ ಭೂಮಿ ಮೇಲಿರುವಂಥ ಆಕರ್ಷಕ ಶಕ್ತಿ ಬಲವಾಗಿ ಕೆಲಸ ಮಾಡಿ ನಮ್ಮನ್ನು ಸೆಳೆದು ಬಿಡುವಂಥದ್ದಾಗಿರ್ತದೆ, ಬಿದ್ದು ಹೋಗುವಂತೆ ಮಾಡುವಂಥದ್ದಾಗಿದೆ. ನಮ್ಮ ಆತ್ಮೀಯ ಜೀವಿತ ಜಾರಿ, ಬ್ಯಾಕ್ ಸ್ಲೈಡ್ ಅಂತಂದರೆ ಅಂದರೆ ಹಿಂಜರಿದು ಹೋದಂಥ ಜೀವಿತವಾಗಿರ್ತದೆ. ಫಿಲಿಪಿಯಲ್ಲಿರುವಂಥ ವಿಶ್ವಾಸಿಗಳು ಅನೇಕರು ಆ ರೀತಿಯಾಗಿ ಬಿದ್ದು ಹೋದಂಥ ಒಂದು ಪರಿಸ್ಥಿತಿ ಉಂಟು. ಇಂದು ಕರ್ತನು ನಮ್ಮನ್ನು ನೋಡಿ
ಎಚ್ಚರಿಸುವಂತವನಾಗಿದ್ದಾನೆ. ನಾವು ಶಿಲುಬೆಗೆ ವಿರೋಧಿಗಳಾಗಿ ನಡ್ಕೊಳ್ತಾ ಇದ್ದೇವಾ ಅಥವಾ ಶಿಲುಬೆಯನ್ನು ನಾವು ಪ್ರೀತಿಸಿದವರಾಗಿ? ವಿರೋಧಿಗಳು ಅಂದರೆ ಎನಿಮೀಸ್, ಫ್ರೆಂಡ್ಲಿ ಅಂದರೆ ಅದನ್ನು ನಾವು ಹೊತ್ತುಕೊಂಡವರಾಗಿ. ಯೇಸು ಕ್ರಿಸ್ತ ಹೇಳಿದ, ಯಾವನಾದರೂ ನನ್ನನ್ನು ಹಿಂಬಾಲಿಸುವನಾಗಿರುವುದಾದರೆ ಶಿಲುಬೆಯನ್ನು ಹೊತ್ತುಕೊಂಡು ದಿನಾಲು ಪ್ರತಿ ದಿವಸ ಹೊತ್ತುಕೊಂಡವರಾಗಿ ನಾವು ಆತನನ್ನು ಹಿಂಬಾಲಿಸುವಂಥವರಾಗಿರಬೇಕಂತೇಳಿ. ಸೊ ಶಿಲುಬೆಯಲ್ಲಿ ಒಂದು ವಿಶೇಷವಾದಂಥ ಒಂದು ಶಕ್ತಿ ಇದೆ. ಇದೇ ಪೌಲನು ಕೊರಿಂಥದಲ್ಲಿರುವಂಥ ವಿಶ್ವಾಸಿಗಳಿಗೆ ಬರೆಯುವಾಗ ಅಂತ ತಿಳಿಸ್ತಾನೆ. 1 ಕೊರಿಂಥ ಪತ್ರಿಕೆ 1ನೇ ಅಧ್ಯಾಯ ಆತನು 18ನೇ ವಚನದಲ್ಲಿ ಹೇಳಿದ, ಶಿಲುಬೆಯು ದೇವರ ಶಕ್ತಿಯಾಗಿದೆ. ನಾಶನ ಮಾರ್ಗದಲ್ಲಿರುವಂಥವರಿಗೆ ಶಿಲುಬೆಯು ಹುಚ್ಚು ಮಾತಾಗಿದೆ, ರಕ್ಷಣೆಯ ಮಾರ್ಗದಲ್ಲಿರುವ ನಮಗಾದರೂ ದೇವರ ಶಕ್ತಿಯಾಗಿದೆ ಅಂತೇಳಿ ತಿಳಿಸಿದ. ಅದೇ 24ನೇ ವಚನದಲ್ಲಿ ಕ್ರಿಸ್ತನು ದೇವರ ಶಕ್ತಿಯು ದೇವರ ಜ್ಞಾನವೂ ಆಗಿ ಕೊಡಲ್ಪಟ್ಟಂಥವನಾಗಿದ್ದಾನೆ. ಅಂದ ಶಿಲುಬೆಯನ್ನು ನಾವು ಮರೆತು ಬಿಡುವುದಾದರೆ ವಿರೋಧಿಗಳಾಗಿ ಜೀವಿತವನ್ನು ಜೀವಿಸುವಂಥದ್ದಾಗಿರ್ತೇವೆ. ಆ ಶಿಲುಬೆಯಲ್ಲಿರುವಂಥ ಶಕ್ತಿ ನಮ್ಮಲ್ಲಿ ಕೆಲಸ ಮಾಡದೆ, ಅದನ್ನು ನಾವು ಪ್ರೀತಿಸದೆ, ಅದನ್ನು ಹೊತ್ತುಕೊಂಡು ಕ್ರಿಸ್ತನನ್ನು ಹಿಂಬಾಲಿಸುತ್ತಾ ಇಲ್ಲದೇ ಇರುವುದಾದರೆ ಏನಾಗ್ತದೆ? ಈ ಪ್ರಾಪಂಚಿಕವಂತ ಕಾರ್ಯಗಳು ನಮ್ಮನ್ನು ಆಕರ್ಷಿಸಿ ಆತ್ಮೀಯತೆಯಿಂದ ಬಿದ್ದು ಹೋಗುವ ಹಾಗೆ ಮಾಡುವಂಥದ್ದಾಗಿದೆ. ಅಂದರೆ 2ನೇ ದಿವಸ, ಸೃಷ್ಟಿಯ 2ನೇ ದಿವಸದ ಕಾರ್ಯ ಮೇಲಣ ಕೆಳಗಳ ಮತ್ತು ಕೆಳಗಣ ನೀರುಗಳನ್ನು, ಮೇಲಣ ನೀರುಗಳನ್ನು ಕೆಳಗಣ ನೀರುಗಳನ್ನು ಬೇರೆ ಬೇರೆ ಮಾಡಿದನು ಅಂತ. ಅಂದರೆ ನಾವು ರಕ್ಷಣೆ ಹೊಂದಿದ ಅನಂತರ ಮೇಲಣದವರಾಗಿ ಇದ್ದುಕೊಂಡು ಜೀವಿತವನ್ನು ಜೀವಿಸುವಂಥವರಾಗಿರಬೇಕು. ಇದೇ ಪೌಲನು ಕೊಲೊಸ್ಸೆಯಲ್ಲಿರುವಂಥ ವಿಶ್ವಾಸಿಗಳಿಗೆ ಹೀಗೆ ತಿಳಿಯಪಡಿಸ್ತಾನೆ. 3ನೇ ಅಧ್ಯಾಯ 1-2 ವಚನ, ನೀವು ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿರುವುದರಿಂದ ಮೇಲಿರುವವುಗಳನ್ನು ಹುಡುಕಿರಿ, ಅಲ್ಲಿ ಕ್ರಿಸ್ತನು ದೇವರ ಬಲಗಳಲ್ಲಿ ಆಸನಾರೂಢನಾಗಿದ್ದಾನೆ. ಮೇಲಿರುವಂಥವುಗಳ ಮೇಲೆ ಮನಸ್ಸಿಡಿರಿ, ಭೂ ಸಂಬಂಧವಾಗುಗಳ ಮೇಲೆ ಮನಸ್ಸಿಡಬೇಡಿರಿ ಅಂತೇಳಿ ತಿಳಿಸ್ತಾ ಇದ್ದಾನೆ. ಯಾಕೆಂದರೆ ನೀವು ಸತ್ತಿರಲ್ಲ. ಸೊ ಶಿಲುಬೆಯ ಕಾರ್ಯ ಎಷ್ಟು ಆಳವಾಗಿ ನಮ್ಮ ಜೀವಿತದಲ್ಲಿ ಜರುಗುವಂತೆ ನಾವು ಒಳಪಡಿಸಿಕೊಡುವಂಥವರಾಗಿರ್ತೇವೆ, ಒಪ್ಪಿಸಿಕೊಡುವಂಥವರಾಗಿರ್ತೇವೋ, ಮರಣ ಅಂದರೆ ನಾನು, ನನ್ನದು ಎಂಬುವಂಥ ನನ್ನ ಚಿತ್ತ, ನನ್ನ ಉದ್ದೇಶ, ನನ್ನ ಕೆಲಸ ಎಲ್ಲವುಗಳು ಸಹ ಅದು ಸಂಪೂರ್ಣವಾಗಿ ಸಾಯಲ್ಪಡುವಂಥದ್ದಾಗಿರ್ತದೆ. ಎಷ್ಟು ಹೆಚ್ಚಾಗಿ ಅದು ಸಾಯಲ್ಪಡ್ತದೋ ಅಷ್ಟು ಹೆಚ್ಚಾಗಿ ನಾವು ಮೇಲಣ ಲೋಕಕ್ಕೆ ಸಂಬಂಧಪಟ್ಟವರಾಗಿ, ಮೇಲಿರುವಂಥ ಸಂಗತಿಗಳ ಮೇಲೆ ಮನಸ್ಸಿಡುವಂಥವರಾಗಿ, ಅವುಗಳನ್ನೇ ಆಶಿಸುತ್ತಾ, ಅವುಗಳನ್ನೇ ಬಯಸುತ್ತಾ, ಅವುಗಳನ್ನೇ ಹೊಂದಿಕೊಳ್ಳುತ್ತಾ ಪಡ್ಕೊಳ್ಳುತ್ತಾ ಜೀವಿಸುವಂಥವರಾಗಿರ್ತೇವೆ. ಸೃಷ್ಟಿಯ 2ನೇ ದಿವಸದ ಕಾರ್ಯ ಮೇಲಣ ನೀರು ಕೆಳಗಣ ನೀರು. ಅದು ಒಬ್ಬ ವ್ಯಕ್ತಿ ಮೇಲಣ ಲೋಕಕ್ಕೆ ಸಂಬಂಧಪಟ್ಟಂಥವನು, ಕ್ರಿಸ್ತನನ್ನು ತ್ಯಜಿಸಿಬಿಟ್ಟಂಥವನು ಕೆಳಗಣ ಲೋಕಕ್ಕೆ ಸಂಬಂಧಪಟ್ಟಂಥವನು ಅಂತೇಳಿ ಬೇರೆ ಬೇರೆ ಆಗುವಂಥ ಒಂದು ದೃಶ್ಯವನ್ನು ನಾವಿಲ್ಲಿ ನೋಡುವಂಥದ್ದಾಗಿದೆ. ಅಂದ್ರೆ ದೇವರು ಎರಡನೇದಾಗಿ ನಮ್ಮಲ್ಲಿ ಕೆಲಸ ಮಾಡುವಂಥದ್ದು ಏನಪ್ಪ ಅಂತಂದರೆ, ಶಿಲುಬೆಯ ಕಾರ್ಯವನ್ನು ಆತನು ಪರಿಪೂರ್ಣಗೊಳಿಸಬೇಕೆಂಬ ಆಗಿರುವಂಥದ್ದಾಗಿದೆ. ಅಂದರೆ ಶಿಲುಬೆಯೇ ನಾವು ಅಂಟಿಕೊಂಡವರಾಗಿ, ಹತ್ತುಕೊಂಡವರಾಗಿ, ಹಿಂಬಾಲಿಸುವರಾಗಿ ನಮ್ಮ ಜೀವಮಾನ ಕಾಲವೆಲ್ಲ ನಾವು ಕ್ರಿಸ್ತನನ್ನು ಹಿಂಬಾಲಿಸುವಂಥವರಾಗಿರಬೇಕು. ಅದರಲ್ಲಿ ದೇವರ ಶಕ್ತಿ ಅಡಕವಾಗಿದೆ. ಎಂಥ ಶಕ್ತಿ ಅಂತಂದರೆ, ಲೋಕದ ಆಕರ್ಷಕ ಶಕ್ತಿಯಿಂದ ನಮ್ಮನ್ನು ಬಿಡುಗಡೆ ಮಾಡುವಂಥ ಶಕ್ತಿ ಅದರಲ್ಲಿ ಇದೆ. ಹೇಗೆ ವಿಮಾನ ಮೇಲೆ ಆಕಾಶದಲ್ಲಿ ಚಲಿಸುವಂಥದ್ದಾಗಿರ್ತದೋ, ಅದೇ ರೀತಿಯಲ್ಲಿ ಈ ಶಿಲುಬೆಯ ಶಕ್ತಿ ನಾವು ಈ ಪ್ರಪಂಚದ ಎಲ್ಲ ಕಾರ್ಯಗಳಿಂದ ತಪ್ಪಿಸಿಕೊಂಡವರಾಗಿ, ಆಕರ್ಷಕ ಶಕ್ತಿಯಿಂದ ತಪ್ಪಿಸಿಕೊಂಡವರಾಗಿ, ಮೇಲಿರುವಂಥವುಗಳನ್ನೇ ಹುಡುಕುತ್ತಾ, ಮೇಲಿರುವಂಥವುಗಳನ್ನೇ ಬಯಸುತ್ತಾ, ಆಶಿಸುತ್ತಾ ಜೀವಿತವನ್ನು ಜೀವಿಸಬಹುದು. ದೇವರು ತನ್ನ ವಾಕ್ಯವನ್ನು ನಮ್ಮೆಲ್ಲರಿಗೆ ಆಶೀರ್ವದಿಸಿಕೊಡು. ಪ್ರಾರ್ಥನೆ ಮಾಡೋಣ.
ಭೂಪರಲೋಕದ ಒಡೆಯನ ಅಂತ ನಮ್ಮ ಪರಮ ತಂದೆಯಾದ ದೇವರೇ, ಸಮಯದಲ್ಲಿ ದೇವರ ಸೃಷ್ಟಿಯ ಕಾರ್ಯ 2ನೇ ದಿವಸ ಆತನು ಮಾಡಿದಂಥ ಕೆಲಸ ಏನೆಂಬುದಾಗಿ ಕುರಿತು 6, 7, 8 ವಚನಗಳಲ್ಲಿ ತಿಳಿಸಲ್ಪಟ್ಟದನ್ನು ನಾವು ಧ್ಯಾನಿಸುವಂತೆ ಸಹಾಯ ಮಾಡಿದಿ. ನಿನಗೆ ವಂದನೆ ಸ್ತೋತ್ರಿಸುತ್ತೇವೆ. ಮೇಲಣ ನೀರುಗಳನ್ನು ಹಾಗೂ ಕೆಳಗಣ ನೀರುಗಳನ್ನು, ಆಕಾಶ ವಿಶಾಲವನ್ನು ಉಂಟು ಮಾಡಿದಿ. ಆಕಾಶ ವಿಶಾಲತೆಯಲ್ಲಿ ಮೇಲಣ ನೀರುಗಳು, ಕೆಳಗಣ ನೀರುಗಳು. ಇದು ಒಂದು ಛಾಯೆ. ಅದರ ನಿಜ ರೂಪ ಯಾವುದೆಂಬುದಾಗಿ ಕುರಿತು ನಮಗೆ ಹೊಸ ಒಡಂಬಡಿಕೆಯಲ್ಲಿ ಹಾಗೂ ಶಿಲುಬೆಯ ದೃಶ್ಯವನ್ನು ಜ್ಞಾಪಕಪಡಿಸಿದಿ. ಈ ಸತ್ಯವನ್ನು ನಮಗೆ ತಿಳಿಯಪಡಿಸಿದಿ. ನಾವು ನಿನಗೆ ವಂದನೆ ಸ್ತೋತ್ರ ಸಲ್ಲಿಸ್ತೇವೆ. ರಕ್ಷಣೆ ಹೊಂದಿ ಇದು ಮಾತ್ರವಲ್ಲ, ನಾವು ಬಿಡದೆ ಆ ಶಿಲುಬೆಯನ್ನು ಅಂಟಿಕೊಂಡವರಾಗಿ, ಹಾತುಕೊಂಡವರಾಗಿ ನಮ್ಮ ಆತ್ಮೀಯ ಜೀವಿತವನ್ನು ಮುಂದುವರಿಸಬೇಕೆಂಬುದಾಗಿ ಕುರಿತು ತಿಳಿಸಿದೆ. 2ನೇದಾಗಿ ನೀನು ಮಾಡುವಂಥ ಕೆಲಸ ಶಿಲುಬೆಯ ಕಾರ್ಯವೇ. ಯಾಕಂದರೆ ಈ ಭೂಮಿಯು ಆಕರ್ಷಕ ಶಕ್ತಿ ಯಾವಾಗಲೂ ಸಹ ಪ್ರಪಂಚದ ಕಾರ್ಯಗಳು ನಮ್ಮನ್ನು ಆಕರ್ಷಿಸುತ್ತಾ ಇರ್ತವೆ ಅಂತೇಳಿ ಇದೇ ಪೌಲನು ತನ್ನ ಪತ್ರಿಕೆಯಲ್ಲಿ ಎಚ್ಚರಿಕೆ ಮಾತನ್ನು ತಿಳಿಯಪಡಿಸಿದ. ಅದನ್ನು ಸಹ ನಾವು ಫಿಲಿಪ್ಪಿ ಗ್ರಂಥ 3ನೇ ಅಧ್ಯಾಯ 18, 19 ವಚನಗಳಲ್ಲಿ ನಾವು ನೋಡಿದ್ವಿ. ಇಲ್ಲ, ಈ ಕರ್ತನೆ ನಾವು ರಕ್ಷಲ್ಪಟ್ಟವರಾಗಿ ಮತ್ತು ಶಿಲುಬೆಯನ್ನು ಪ್ರೀತಿಸುವಂಥವರಾಗಿ ಶಿಲುಬೆಯಲ್ಲಿ ಇದ್ದುಕೊಂಡು ನಮ್ಮ ಆತ್ಮೀಯ ಜೀವಿತವನ್ನು ಮುಂದೆ ಸಾಗುತ್ತಾ ಇರುವಂತೆ ಸಹಾಯ ಮಾಡು. ಆ ಶಿಲುಬೆಯಲ್ಲಿರುವಂಥ ಶಕ್ತಿ ಪರಿಪೂರ್ಣಗೊಳಿಸಬೇಕಾಗಿ ಪ್ರಾರ್ಥಿಸ್ತೇವೆ. ಈ ಪ್ರಪಂಚದ ಆಕರ್ಷಕ ಶಕ್ತಿಯಿಂದ ನಾವು ಸಂಪೂರ್ಣವಾಗಿ ಬಿಡುಗಡೆ ಹೊಂದಿದವರಾಗಿ, ಮೇಲಿನ ಲೋಕಕ್ಕೆ ಸಂಬಂಧಪಟ್ಟವರಾಗಿ, ಮೇಲಿರುವಂಥವುಗಳನ್ನೇ ಆಶಿಸುತ್ತಾ ಬಯಸುತ್ತಾ ತಕ್ಕ ಹಾಗೆ ಜೀವಿತವನ್ನು ಜೀವಿಸುವಂತೆ ಸಹಾಯ ಮಾಡು ರಾಜ. ನಿನ್ನ ವಾಕ್ಯ ನಮ್ಮೆಲ್ಲರಿಗೆ ಆಶೀರ್ವದಿಸಿ ದಯಪಾಲಿಸಿಕೊಡು. ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ವಂದನೆ ಅರ್ಪಿಸಿ ಬೇಡಿದ್ದೇವೆ ತಂದೆ. ಆಮೇನ್.